ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಏನು ಮಾಡೋಣ ಅಂದರೆ ಆಯತಗಳನ್ನು ಕಂಡುಹಿಡಿಯೋದು. ಹೀಗೆ ಒಂದು ಆಕೃತಿಯನ್ನು ಕೊಟ್ಟಿರ್ತಾನೆ, ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ ಅಂತ ಪ್ರಶ್ನೆ ಬರುತ್ತೆ. ಹಾಗೆ ಬಂದಾಗ ನಾವು ಹೇಗೆ ಆಕೃತಿಗಳನ್ನು ಕಂಡುಹಿಡಿಬೇಕು ವಿತ್ ಟ್ರಿಕ್ಸ್ ಆಧಾರದ ಮೇಲೆ ಒಂದು ವಿಚಾರ ಮಾಡಿ. ನೀವು ಅನ್ಕೋಬಹುದು, ಸರ್ ಆಯತಗಳನ್ನು ಮೊದಲು ತಿಳಿಸಿದ್ರಲ್ಲ ಅಂತೇಳಿ. ಹೌದು, ಹೋದ ಕ್ಲಾಸ್ನಲ್ಲಿ ನಾನು ಏನಪ್ಪ ಅಂತಂದ್ರೆ ಆಯತಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ತಿಳಿಸಿದ್ದೆ. ಆದರೆ ತಾಂತ್ರಿಕ ತೊಂದರೆಯಿಂದಾಗಿ ಈ ವಿಡಿಯೋ ಏನಾಗಿತ್ತಪ್ಪ ಅಂತಂದರೆ ಡಿಲೀಟ್ ಆಗಿತ್ತು. ಹಾಗಾಗಿ ಮತ್ತೆ ಏನಪ್ಪ ಅಂತಂದ್ರೆ ನಿಮಗೆ ವಿಷಯ ಏನಪ್ಪ ಅಂತಂದ್ರೆ ಪೂರ್ತಿಯಾಗಿ ದೊರೀಲಿ ಅನ್ನೋ ಉದ್ದೇಶದಿಂದಾಗಿ ಆಯತಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ಮತ್ತೊಮ್ಮೆ ಏನಪ್ಪ ಅಂತಂದರೆ ಈ ಕ್ಲಾಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈಗ ನೋಡಿ, ಆಯತಗಳನ್ನು ಕಂಡುಹಿಡಿಯೋದು, ಒಂದು ಆಕೃತಿಯಲ್ಲಿನ ಆಯತಗಳನ್ನು ಹೇಗೆ ಕಂಡುಹಿಡಿಯೋದು. ಫಸ್ಟ್ ಏನಪ್ಪ ಅಂತಂದರೆ ಸಾಮಾನ್ಯ ಮೆಥಡನ್ನು ನೋಡೋಣ. ನೋಡಿ, 1 2 3 4 ಅಂತ ಹೇಳ್ತೇವೆ, ಹೌದಾ? ಹಾಗಾದರೆ ಇದರಲ್ಲಿ ಎಷ್ಟು ಆಯತಗಳು ಅಂದಾಗ ಫಸ್ಟ್ ನಂಬರ್ ನೋಡ್ಕೋರಿ, 1, ಇದು ಒಂದು ಆಯತ. ನೆಕ್ಸ್ಟ್ 2 ನಂಬರ್ ಇರ್ತಕ್ಕಂಥದ್ರಿ, ಇದು ಒಂದು ಆಯತ. ನೆಕ್ಸ್ಟ್ 3 ನಂಬರ್ ಇರೋದು, 4 ನಂಬರ್. ಒಟ್ಟು ಎಷ್ಟು ಪತ್ ಕೇಳಿದಾಗ 4 ಅಂತ ಹೇಳ್ತೀವ. 1 ನಂಬರ್ ಒಂದು ಆಯ್ತ, 2 ನಂಬರ್ ಒಂದು, 4 1, 5 3 1, 4 ಆಯತಗಳು. ಇಷ್ಟಾಗಿದ್ದು ಒಟ್ಟು ಆಯತ ಕಂಡುಹಿಡ್ದಂಗೆ ಆಯ್ತೇನೆ ಅಂತ ನೋಡ್ಬೇಕು. ಇನ್ನೂ ಆಯತಗಳು ಆಗ್ತವೆ ಇದರಲ್ಲಿ ನೋಡಿ. 1 2 ಎಷ್ಟ್ರಿ? 1 2 1. ನೆಕ್ಸ್ಟ್ ನೋಡಿ 3 4 ಆಗ್ತದ, 3 4. ನೆಕ್ಸ್ಟ್ ನೋಡಿ 1 2 1 2. ನೆಕ್ಸ್ಟ್ ಈ ಕಡೆ ನೋಡ್ರಿ 2 4 2 4 ಇವು ಎಷ್ಟಾದವು ಅಂತ ಕೇಳಿದಾಗ 4 ಆಯತಗಳು. ಹಾಗಾದರೆ ಕೊನೆಯದಾಗಿ ಲಾಸ್ಟ್ ಗಾರಿದು ದೊಡ್ಡದು ಪೂರ್ತಿ 1 2 3 4 1 2 3 4 ಕೂಡಿ ಇದು ಎಷ್ಟಪ್ಪ? ಇದೊಂದು ಆಯತ. ಹಾಗಾದರೆ ಈ ಆಕೃತಿಯಲ್ಲಿ ಒಟ್ಟು ಎಷ್ಟದವಪ್ಪ ಅಂತ ಕೇಳಿದ್ರೆ 9 ಆಯತಗಳು ಅದಾವ ಅಂತ ಹೇಳ್ತೀವಿ. ಇದನ್ನೇ ಈ ಟೈಪ್ ನಾವು ಕಂಡುಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ, ಸಣ್ಣ ಆಕೃತಿ ಏನಾದರೂ ಇದ್ರೆ, ಚಿಕ್ಕದಾದ ಗಾತ್ರದ ಆಕೃತಿ ಇದ್ರಪ್ಪ ಅಂತಂದ್ರೆ ನಾವು ಈಸಿಯಾಗಿ ಕಂಡುಹಿಡಿಬೋದು. ಏನಪ್ಪ ಹಲವಾರು ಆಯತಗಳು ಕಂಡು ಬರ್ತಿದ್ವು ಅಂದ್ರೆ ಆ ಆಕೃತಿಯಲ್ಲಿ ಕಂಡುಹಿಡಿಯೋದು ಟಫ್ ಆಗ್ತೈತಿ. ಅವಾಗ ಹೆಂಗೆ ಮಾಡ್ಬೇಕಂದಾಗ ಈಸಿಯಾದ ಮೆಥಡ್ ನೋಡ್ರಿ. ಇಲ್ಲಿ 1 2 ಅಂತ ಬರೀರಿ, 1 2 ಅಂತ ಬರೀರಿ. ಈಗ 1 + 2 ಕೂಡಿಸ್ರಿ ಎಷ್ಟು ಆಗ್ತೈತಿ? 1 + 2 3, 1 + 2 3. ಹಾಗಾದರೆ 3 × 3 = ಎಷ್ಟು ಅಂತ ಕೇಳಿದಾಗ 9 ಆಯತಗಳು ಈ ಆಕೃತಿಯಲ್ಲಿ ಅದಾವು ನೋಡಿ, 9. ಈ ರೀತಿ ಕೂಡ ನಾವು ಮಾಡ್ಬೋದು. 1 + 2 = 3, 1 + 2 = 3, 3 3 9. ಹಾಗಾದರೆ ಇಲ್ಲಿ ಮಾಡಿದ್ನು 9, ಇದು ಆನ್ಸರ್ 9. ಹಾಗಾದರೆ ಈ ಆಕೃತಿಯಲ್ಲಿ ಎಷ್ಟು ಆಯತಗಳು ಅದಾವಪ್ಪ ಅಂತ ಕೇಳಿದಾಗ 9 ಆಯತಗಳು ಅದಾವ ಅಂತ ಹೇಳ್ತೀನಿ. ಹಾಗಾದರೆ ಇನ್ನು ದೊಡ್ಡವು ನೋಡ್ರಿ, ಸ್ವಲ್ಪ ಯಾವ ಟೈಪ್ ಬರ್ಬೋದು ಅಂತ ಹೇಳಿ. ಈಗ ನೋಡ್ರಿ, ಆಕೃತಿ ಈ ಟೈಪ್ ಇರ್ತೈತಿ. ಈಗ ಈ ಆಕೃತಿಯಲ್ಲಿರುವ ಒಟ್ಟು ಆಯತಗಳು ಎಷ್ಟು ಅಂತ ಬರ್ತೈತಿ. ಈ ಆಕೃತಿಯಲ್ಲಿ ಎಷ್ಟು ಆಯತಗಳು ಅಂತ ಬರ್ತೈತಿ. ಹಾಗಾದ್ರೆ ನಾವು ಮೊದಲಿಗೆ ಬಿಡಿಸಿದ ಮೆಥಡಿನ ಬಿಡಿಸ್ಲಾಕತ್ತೇವಪ್ಪ ಅಂತಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ತೈತಿ, ಹಿಂಗೋ ಆಗ್ತೈತಿ, ಈ ಟೈಪ್ ಆಗ್ತೈತಿ ಅಂತ ತಗೋಬೇಕಾಗ್ತೈತಿ, ಹೌದಾ? ಹಾಗಾಗಿ ಇಲ್ಲಿ ನಾವು ಏನು ವಿಚಾರ ಮಾಡೋದಿಲ್ರಿ, ಡೈರೆಕ್ಟ್ ಆಗಿ ನೋಡ್ರಿ ಎಷ್ಟು ಕಾಲಮ್ ಅದಾವ್ರಿ? 1 2 3. ಓಕೆ. ನೆಕ್ಸ್ಟ್ ಎಷ್ಟು ರೋಸ್ ಅದಾವ್ರಿ? 1 2 3. ಬರೋಬರಿನಾ? ಹಾಗಾದ್ರೆ ಇವುಗಳನ್ನು ವಸ್ತುನು ಕೂಡಿಸ್ರಿ, ಇವುಗಳ ಒಟ್ಟುನು ಏನು ಮಾಡ್ರಪ್ಪ ಅಂತಂದ್ರೆ ಕೂಡಿಸ್ರಿ. ಎಷ್ಟು ಆಗ್ತಾವ ಅನ್ನೋದು ನೋಡ್ರಿ. 1 + 2 + 3 = ಎಷ್ಟು ಆಗ್ತೈತ್ರಿ? 2 + 3 5, 5 + 1 6. ಇದು ನೋಡ್ರಿ 1 + 2 3, ಅಲ್ಲಿಂದ 3 + 3 ಇದು ಎಷ್ಟು ಆಗ್ತೈತ್ರಿ? 6 ಅಂತ ಹೇಳ್ತೇವೆ. ಹಾಗಾದರೆ ಈ ಆಕೃತಿಯಲ್ಲಿರುವ ಒಟ್ಟು ಚೌಕಗಳು ಎಷ್ಟು ಅಂದಾಗ 6 × 6 = 36. ಮುಗಿತ್ರಿ. ನೀವು ಬೇಕಾದಂಗೆ ಬಿಡಿಸಿ ನೋಡ್ರಿ ಎಷ್ಟು ಆಗ್ತಾವಪ್ಪ ಅಂತ ಕೇಳಿದಾಗ 36 ಆಯತಗಳು ಈ ಆಕೃತಿಯಲ್ಲಿ ಇರ್ತವೆ. ಒಂದು ವೇಳೆ ನಿಮ್ಮ ಪ್ರಶ್ನೆ ಬರ್ಬೋದು, ಸರ್ ಸಮ ಕಾಲಮ್ಸ್ ಇರ್ಬೋದು, ಸಮ ರೋಸ್ ಇದ್ದಾಗ ಈ ಟೈಪ್ ಕಂಡುಹಿಡ್ಬೋದು. ಒಂದು ವೇಳೆ ಸಮನಾಗಿ ಇದ್ದಿದ್ದಿಲ್ಲಪ್ಪ ಅಂತಂದ್ರೆ, ಸಮನಾಗಿ ಇರಲಿಲ್ಲ ಅಂದ್ರೆ ನಾವು ಹೆಂಗೆ ಕಂಡುಹಿಡಿಬೇಕು ಅಂತ ವಿಚಾರ ಬರ್ತೈತಿ. ಹಾಗೆ ಬಂದಾಗ ನೋಡ್ರಿ ಇಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಈಗ ಈ ರೀತಿ ಬಂತು. ಈ ರೀತಿ ಬಂದಾಗ ಏನು ಮಾಡಬೇಕಪ್ಪ ಅಂತ ಕೇಳಿದಾಗ, ಇಲ್ಲಿ ಕಾಲಮ್ ಟೈಪ್ 1 ಕಾಲಮ್ 1
2 3 ಇಲ್ಲಿ ಏನದ ರೋಸ್ ಎರಡೇ ಬರೀ ಎರಡೇ ಬರೀ ಬರ್ದಾಗ ಹಾಗಾದ್ರೆ ಈ ಆಕೃತಿಯಲ್ಲಿ ಉಂಟಾಗುವ ಒಟ್ಟು ಆಯತಗಳು ಎಷ್ಟು ಅಂದಾಗ ಸೇಮ್ ಆಗಲಿಲ್ಲ 1 + 2 3 3 + 3 6 ಇಲ್ಲಿ 1 + 2 = ಎಷ್ಟು 3 ಹಾಗಾದ್ರೆ ಇಲ್ಲಿ ಎಷ್ಟು ಐತ್ರಿ 6 ಹಾಗಾದ್ರೆ 6 ಇಂಟು ಎಷ್ಟು ಇಲ್ಲಿ ಕುರ್ಚಿ ಮೊತ್ತ ಎಷ್ಟು ಐತಿ 3 3 6 ಮೂರಲೆ ಎಷ್ಟು ಅಂದಾಗ 18 ಆಯತಗಳು ಈ ಆಕೃತಿಯಲ್ಲಿ ಉಂಟಾಗ್ತವೆ ಈಸಿ ಆಗುತ್ತೆ ಅಲ್ರಿ ಮೆಥಡ್ ಈ ಟೈಪ್ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಬೇರೆ ಬೇರೆ ಆಕೃತಿಯಲ್ಲಿನ ಆಯತಗಳನ್ನು ನಾವು ಕಂಡುಹಿಡಿಯಬಹುದು ಹಾಗಾದ್ರೆ ಕೊನೆಯದಾಗಿ ಇನ್ನೊಂದನ್ನ ನೋಡೋಣ ನೋಡಿ ಹಾಗಾದ್ರೆ ಈ ಆಕೃತಿಯಲ್ಲಿನ ಒಟ್ಟು ಆಯತಗಳೆಷ್ಟು ಸೇಮ್ 1 2 3 4 1 2 ಕೂಡಿಸಿ 1 2 ಕೂಡಿಸಿದ್ರೆ 3 ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ 1 + 2 3 3 + 3 6 6 + 4 ಎಷ್ಟು ಆಗ್ತೈತ್ರಿ 10 ಅಂತ ಹೇಳ್ತೀವಿ ಓಕೆ ಹಿಂಗೆ ಪ್ಲಸ್ ಇಟ್ಕೊಂಡ್ಬಿಡಿ ಕೂಡಿಸ್ಬಿಡಿ ಡೈರೆಕ್ಟ್ 10 ಹಾಗಾದ್ರೆ 3 1 + 2 3 3 ಇಂಟು ಒಟ್ಟು ಮೊತ್ತ ಎಷ್ಟಾಗೈತಿ 10 = 10 ಮೂರಲೆ 30 ಆಯತಗಳು ಈ ಆಕೃತಿಯಲ್ಲಿ ಉಂಟಾಗುತ್ತವೆ ಎಷ್ಟು ಆಯತಗಳು ರೀ 30 ಆಯತಗಳು ಉಂಟಾಗುತ್ತವೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ಆಯತಗಳನ್ನು ಕೇಳೋದನಪ್ಪ ಅಂತಂದ್ರೆ ನಾವು ಕಂಡುಹಿಡಿಬಹುದು ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ